ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿಯ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ನಿಮಗೆ ಆದಿಶಕ್ತಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೈ ಮಹದೇಶ್ವರ ಸ್ವಾಮಿ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ಹಾಗೆ ಇವತ್ತು ಒಂದು ವೈಭವೀಕರಣವಾಗಿರ್ತಕ್ಕಂಥ ಒಂದು ದೇವಾಲಯದಲ್ಲಿ ನಾವಿದ್ದೀವಿ. ಈ ತಾಯಿ ಮಹಾಪ್ರತ್ಯಂಗಿರ ಅಂತೇಳಿ ಹೊಸೂರು ತಾಲೂಕು ಅಂದರೆ ಕರ್ನಾಟಕ ತಮಿಳುನಾಡು ಬಾರ್ಡರಲ್ಲಿ ಇರ್ತಕ್ಕಂಥ ಹೊಸೂರು ಅನ್ನೋ ಗ್ರಾಮದಿಂದ ಆಚೆ ಮಾರೇನಪಲ್ಲಿ ಅಂತಕ್ಕಂಥದ್ದು ಸ್ಥಾಪನೆ ಆಗಿದ್ದಾಳೆ. ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ಮಹಾಪ್ರತ್ಯಂಗಿರ. ಈ ಪ್ರತ್ಯಂಗಿರ ತಾಯಿ ಅಥವರಣ ಭೇದಕಾರಿ. ಯಾರ್ಯಾರಿಗೆ ನೋವು, ಸಂಕಟ, ದುಃಖ ಯಾರ್ಯಾರಿಗಿದೆಯೋ, ಮಾಟ ಮರ್ಯಾದೆ ಯಾರ್ಯಾರಿಗಾಗಿದೆಯೋ, ಯಾರ್ಯಾರಿಗೆ ದುಷ್ಟ ಶಕ್ತಿಗಳಿಂದ ನರಳುತ್ತಾ ಇದ್ದೀರೋ, ಇವರು ಪ್ರತಿ ಪೌರ್ಣಮಿ ದಿನ ಇಲ್ಲಿ ಬೆಳಗ್ಗೆ ಅಂದರೆ ಮಧ್ಯಾಹ್ನ ರಾಹು ಕೇತುಗಳನ್ನ ಒಂದು ದೋಷ ಪರಿಹಾರ ಆಗುತ್ತೆ. ಸಂಜೆ ಒಂದು 5 ಗಂಟೆ ಸಮಯದಲ್ಲಿ ಮಹಾಪ್ರತ್ಯಂಗಿರ ಹೋಮವನ್ನು ನಡೆಯುತ್ತೆ. ಇಲ್ಲಿ ಬರೀ ಮೆಣಸಿನಕಾಯಿನೇ ಹಾಕೋದು ತಾಯಿಗೆ, ಬೇರೆ ಯಾವ ಸಮಿತಿಗಳನ್ನು ಹಾಕಲ್ಲ. ಇಂಥ ಒಂದು ಮಹಾ ತಾಯಿಯ ಸನ್ನಿಧಿಯಲ್ಲಿದ್ದೀವಿ ಬಂಧುಗಳೇ. ಆ ತಾಯಿಯ ದರ್ಶನವನ್ನು ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಬಂಧುಗಳೇ, ಈ ತಾಯಿಯ ಒಂದು ಶಕ್ತಿ ಎಷ್ಟು ವರ್ಣಿಸಿದ್ರೂ ಸಾಲದು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ರಾಜಕಾರಣಿ ವ್ಯಕ್ತಿಗಳೇ ಆಗಿರ್ಬೋದು, ದೊಡ್ಡ ದೊಡ್ಡ ಮಹನೀಯರೇ ಆಗಿರ್ಬೋದು, ಯಾರೇ ಬಂದ್ರೂ ತಾಯಿಯ ಅಭಯಹಸ್ತ ಇದೆಯಲ್ಲ, ಆ ಅಭಯಹಸ್ತನ ಅವಳು ಕೊಟ್ಟು ಅವಳನ್ನು ಕಾಪಾಡ್ತಾಳೆ. ಯಾಕಂದರೆ ಉದಾಹರಣೆಗೆ ನಾನು ಇಲ್ಲಿಗೆ ಬಂದಾದ್ಮೇಲೆ ತುಂಬ ಚೆನ್ನಾಗಿದ್ದೀನಿ. ಹಾಗಾಗಿ ತಾವು ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಬನ್ನಿ. ಇದಿರ್ತಕ್ಕಂಥ ಕ್ಷೇತ್ರ ಕರ್ನಾಟಕ ಬಾರ್ಡರ್ಲಿರ್ತಕ್ಕಂಥದ್ದು, ತಮಿಳುನಾಡು ಕರ್ನಾಟಕ ಗಡಿ ಭಾಗದಲ್ಲಿರ್ತಕ್ಕಂಥ ಹೊಸೂರು ಅಂತಕ್ಕಂಥ ಊರಿಂದ ಆಚೆ ಸ್ವಲ್ಪ ಮುಂದಕ್ಕೆ ಬಂದರೆ ಎಡಭಾಗದಲ್ಲಿ ಮಾರೇನಪಲ್ಲಿ ಅಂತಕ್ಕಂಥದ್ದು. ಆ ಮಾರೇನಪಲ್ಲಿ ಅಂತಕ್ಕಂಥ ಊರಲ್ಲಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಮಹಾಪ್ರತ್ಯಂಗಿರ ತಾಯಿ. ಇಂಥ ತಾಯಿಯನ್ನು ದರ್ಶನ ಮಾಡಿ ನೀವೆಲ್ಲರೂ ಪುನೀತರಾಗಬೇಕು ಅಂತ ಬೇಡ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಮಹಾಪ್ರತ್ಯಂಗಿರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ಎಲ್ಲರೂ ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.